ನಿನ್ನ ಜೊತೆಯಲಿ ಜೊತೆಯಲಿ ನನ್ನಪ್ಪ ನಿನ್ನ ಚಿಕ್ಕ ಅಂತ ಬಾಯಿಗೆ ಬಂದಾಗೆ ಮಾತಾಡ್ಬಿಟ್ಟೆ. ಆದ್ರೆ ನೀನು ತ್ರಿವಿಕ್ರಮನ ಹಾಗೆ ಬೆಳೆದು ನಿಂತಿದ್ಯಾ. ನನ್ನ ಮಗಳ ಪಾಲ್ಗೆ ನೀನೇ ರಂಗ ಆಗ್ಬಿಟ್ಟೆಲ್ಲೋ. ನಿನ್ನಂತೂ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾನೆ ಕಣೆ. ಮನಸ್ಸು ಮಾಡ್ಬೇಡೆ ಶಾಲಿನಿ. ನನ್ನ ಮೇಲೆ ನನಗೆ ಅಸಹ್ಯ ಅನ್ಸುತ್ತೆ. ಇನ್ನೇನು ಮಾತಾಡಬೇಡ ಪ್ಲೀಸ್. ಪವನಿ, ಈಗ ಮಾಡಬೇಡ ಪವನಿ. ನೀನು ನನ್ನ ಪ್ರೀತಿಗೆ ಅವಮಾನ ಮಾಡ್ತಾ ಇದೀಯಾ. ನೀವು ಇಲ್ಲೇ ಉಳ್ಕೊಂಡ್ರೆ ನಮ್ಮ ಪ್ರೀತಿಗೆ ಅವಮಾನ ಆಗುತ್ತೆ. ಅಂದರೆ ನೀನು ನನ್ನ ಮೋಸ್ಕರ ಅಂತ ಡಿಸೈಡ್ ಮಾಡ್ಬಿಟ್ಯಾ? ಇಲ್ಲಪ್ಪ, ಹಂಗೆಲ್ಲ ಮಾತಾಡಬೇಡಿ, ನಂಗೆ ಕಷ್ಟ ಆಗುತ್ತೆ. ಸರಿ, ನಿನಗೆ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಂತಂದರೆ, ನಾನು ಪ್ರೀತಿ ಮಾಡ್ತಿರೋದು ಸುಳ್ಳು ಅನ್ಸಿದ್ರೆ ನನ್ನ ಆಚೆ ಕಳಿಸು. ಹಿಂಗೆಲ್ಲ ಮಾತಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ಮುಗಿ. ತಪ್ಪು ಮಾಡಬೇಡಿ ಪ್ಲೀಸ್. ಪ್ರೀತಿ ಯಾವುದು ತಪ್ಪಲ್ಲ ಪವನಿ. ನಿನ್ನನ್ನು ತುಂಬ ಪ್ರೀತಿಸ್ತೀಯ ತಾನೆ. ನಾನು ನಿನ್ನವನೇ ತಾನೆ. ನೀನನ್ನು ಹುಡುಕಿದ್ದಾನೆ. ಮತ್ತೆ ಯಾಕೆ ಪವನಿ ನನ್ನ ದೂರ ಮಾಡ್ತಾ ಇದೆಯಾ? ನನ್ನ ಮೇಲೆ ನಂಬಿಕೆ ಇಡು. ಟ್ರಸ್ಟ್ ಮೀ. ಐ ಲವ್ ಯು.
ಇದೀಯಾ ಶಾಲಿನಿ? ಯಾಕೆ ಹೀಗೆಲ್ಲ ಮಾಡ್ಕೋತಾ ಇದ್ದೀಯಾ? ಯಾವತ್ತೋ ಮೆತ್ಕೊಂಡಿರೋ ಅಸಹ್ಯದ ಕೊಳೆ ಕಣಮ್ಮ. 8 ವರ್ಷದಿಂದ ತೊಳಿತಾನೆ ಇದ್ದೀನಿ, ಹಾಳಾದು ಹೋಗ್ತಾನೆ ಇಲ್ಲ. ಕೆಟ್ಟೋಗಿರೋ ಹುಡುಗಿ ಕಣಮ್ಮ ನಾನು. ನೀರಿಂದ ಸ್ನಾನ ಮಾಡಿದ್ರೆ ಈ ಕಳಂಕ ಹೋಗ್ತಾನೆ ಇಲ್ಲ. ಇದಕ್ಕೆ ಅಗ್ನಿ ಸ್ನಾನನೇ ಮಾಡಬೇಕು. ಶಾಲಿನಿ, ಅಲ್ಲಿವರೆಗೂ ಒಳಗಡೆ ಇರೋ ಬೆಂಕಿಯಿಂದಾನೆ ಪ್ರತಿ ಕ್ಷಣ ಬೇಯ್ತಾನೆ ಇರಬೇಕು. ಹಾಗೆಲ್ಲ ಮಾತಾಡ್ಬಿಡ್ಬೇಡ ನನ್ ತಾಯಿ. ಆಗ್ತಿಲ್ಲ ಕಣಮ್ಮ ನನಗೆ. ನಾನು ಮಾಡಿರೋ ತಪ್ಪು ಕೆಂಡದ ಮಳೆ ಥರ ನಂಗೆ ಸುಡ್ತಾ ಇದೆ. ಪ್ರತಿದಿನ ಸುಟ್ಟು ಭಸ್ಮ ಆಗ್ತಿದ್ದೀನಿ. ಹಠಕ್ಕೆ ಬಿದ್ದು ಮತ್ತೆ ಮತ್ತೆ ಎದ್ದು ನಿಲ್ತಾ ಇದ್ದೀನಿ. ಆದರೂ ಮತ್ತೆ ಉರಿದು ಭಸ್ಮ ಆಗ್ತಿದ್ದೀನಿ. ತಡ್ಕೊಳಕ್ ಆಗ್ತಾನೆ ಇಲ್ಲ ಕಣಮ್ಮ. ಆದರೆ ಸಹಿಸ್ಕೊಳ್ಳೇಬೇಕು. ನಾನು ಮಾಡ್ಕೊಂಡಿರೋ ಅಸಹ್ಯಕ್ಕೆ ಇದೇ ಸರಿಯಾದ ಶಿಕ್ಷೆ. ಬದುಕಿರೋವರೆಗೂ ಅನುಭವಿಸ್ಬೇಕಾಗಿರೋ ಶಿಕ್ಷೆ. ಶಾಲಿನಿ, ನಿಂದಮ್ಮಯ್ಯ ಅಂತೀನಿ, ಹಾಗೆಲ್ಲ ಮಾತಾಡ್ಬೇಡ್ವೆ. ನನ್ಕೋಬೇಡ ನನ್ನ ತಾಯಿ, ನನ್ಕೋಬೇಡ. ಆಕಾಶದಲ್ಲಿ ಎಷ್ಟೇ ಕತ್ಲೆ ಇದ್ರು ನಮಗೋಸ್ಕರ ಒಂದು ಚುಕ್ಕಿ ಮಿನುಗ್ತಾನೆ ಇರುತ್ತೆ. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ನಿನಗೋಸ್ಕರ ಒಂದು ಜೀವ ಕಾಯ್ತಾನೆ ಇರುತ್ತೆ. ನಿನ್ನ ಬಾಳು ಬಂಗಾರ ಆಗುತ್ತೆ, ಬಂಗಾರ ಆಗುತ್ತೆ, ಬಂಗಾರ ಆಗುತ್ತೆ. ಸಮಾಧಾನ ಮಾಡ್ಕೊ, ಸಮಾಧಾನ. ಒಂದೇ ಒಂದ್ಸಲ ಕಾಲ್ ರಿಸೀವ್ ಮಾಡಿ ಸೀನಿಯರ್, ಒಂದೇ ಒಂದ್ಸಲ ಪ್ಲೀಸ್. ಅಭಿ, ಇನ್ನೂ ಮಲಗಿಲ್ವೇನು? ಹಾಂ, ಮಲಗ್ತೀನಿ. ಇಷ್ಟೊತ್ತಲ್ಲಿ ಯಾರಿಗೆ ಫೋನ್ ಮಾಡ್ತಾ ಇದ್ದೆ? ಯಾರಿಗೂ ಇಲ್ಲ ಮಾಮ್. ನಿನ್ನ ಶಾಲಿನಿಗ? ಅವ್ರ ಜೊತೆ ಒಂದೇ ಒಂದ್ಸಲಿ ಮಾತಾಡಬೇಕು ಅನ್ನಿಸ್ತಿದೆ ಮಾಮ್. ಫೋನೇ ರಿಸೀವ್ ಮಾಡ್ತಿಲ್ಲ. ಅವಳನ್ನು ಒಪ್ಪಿಸ್ತೀನಿ ಅಂತ ಹೋದವನು ಬರೀ ಕೈಯಲ್ಲಿ ವಾಪಸ್ ಬಂದಿಲ್ಲೋ? ಅವಳಿಗೆ ಬೇಡ ಅಂತಂದಮೇಲೆ ನೀನು ಮೇಲ್ ಬಿದ್ದೆ ಹೋಗೋದು ಸರಿಯಾಗಿದ್ದ? ಇಲ್ಲ ಮಾಮ್, ಅವ್ರಿಗೂ ನಾನು ಬೇಕು. ಆದರೆ ಅದನ್ನ ಒಪ್ಕೋತಿಲ್ಲ ಅಷ್ಟೇ. ಹೆಂಗಾದ್ರೂ ಮಾಡಿ ಅವ್ರನ್ನ ಒಪ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ಲೀಸ್ ಮಾಮ್, ಇದು ಒಂದು ವಿಷಯದಲ್ಲಿ ನನಗೆ ಅಡ್ಡಿ ಮಾಡಬೇಡ ಪ್ಲೀಸ್. ಮಗಾರಿ, ನಿಮ್ಮಮ್ಮ ಅಷ್ಟೊಂದು ಕೆಟ್ಟೋಳು ಇಟ್ಕೊಂಡ್ಬಿಟ್ಟೇನೋ? ಒಂದು ವಿಷಯದಲ್ಲಿ ನನಗೆ ಅಡ್ಡಿ ಮಾಡಬೇಡ ಪ್ಲೀಸ್. ಮಗಾರಿ, ನಿಮ್ಮಮ್ಮ ಅಷ್ಟೊಂದು ಕೆಟ್ಟೋಳು ಇಟ್ಕೊಂಡ್ಬಿಟ್ಟೇನೋ? ಎಲ್ಲ ಥರದಲ್ಲೂ ಸರಿಯಾಗಿರೋ ಹುಡುಗಿ ಬಂದರೆ ನಿನ್ನನ್ನು ಸುಖವಾಗಿ ನೋಡ್ಕೋತಾಳೆ ಅಂತ ಆಸೆ ಪಟ್ಟೆ ಅಷ್ಟೇ. ನನ್ನ ಬಾತೆ ನಡಿಬೇಕು ಅನ್ನೋ ಹಠ ಖಂಡಿತ ಇಲ್ಲ ಮರಿ. ಗೊತ್ತು ಮಾಮ್, ಬಟ್ ಐ ಆಮ್ ಶೋರ್ ಅವ್ರು ನನಗೆ ಸಿಕ್ಬಿಟ್ರೆ ನೀನು ಅಂದ್ಕೊಂಡಿದ್ದಕ್ಕಿಂತ ಖುಷಿಯಾಗಿರ್ತೀನಿ ನಾನು. ನಿಜವಾಗ್ಲೂ ನಂಬೋದಾ?
ಆ ಹುಡುಗಿ ಅಷ್ಟೊಂದು ಒಳ್ಳೆಯವಳೇನೋ? ಡೌಟೇ ಬೇಡ ಮಾಮ್, ಅಪ್ಪಟ ಬಂಗಾರ ಅದು. ನೋಡಕ್ಕೆ ಹೇಗಿದ್ದಾಳೆ? ನಿನ್ನಷ್ಟೇ ಚೆನ್ನಾಗಿದ್ದಾಳೆ. ಬಣ್ಣ ಹೇಗಿದೆ? ನಿನ್ನಷ್ಟೇ ಬಣ್ಣ, ಒಂಚೂರು ಬೆಳ್ಳಗಿದ್ದಾಳೆ ಅಷ್ಟೇ. ಕಾಲ್ ಬೆರಳು ನೋಡಿದ್ಯಾ? ಅವಳು 2ನೇ ಬೆರಳು ಉದ್ದ ಇಲ್ಲ ತಾನೆ? ಇಲ್ಲ ಮಾಮ್, ಎಲ್ಲ ಪರ್ಫೆಕ್ಟ್ ಆಗಿದೆ. ಇಷ್ಟಿಷ್ಟೇ ಪುಟಾಣಿ ಬೆರಳು ಅವ್ರದ್ದು. ಕಿವಿನೂ ಅಷ್ಟೇ ದೊಡ್ಡದಾಗೇ ಇಲ್ಲ. ಮೂಗಂತೂ ತಿದ್ದು ಮಾಡಿಸಿರೋ ಥರ ಇದೆ. ಹುಳ್ಗಿದಾಳ ಎತ್ತರಕ್ಕಿದ್ದಾಳ? ನನ್ಗಿಷ್ಟು ಉದ್ದಕ್ಕೆ ಬರ್ಬೋದು. ಸರಿ. ಸಣ್ಣಗಿದ್ದಾಳ ದಪ್ಪ ಇದ್ದಾಳು? ನನ್ನಷ್ಟೇ ದಪ್ಪ ಇದ್ದಾರೆ ಮಾಮ್. ಸದ್ಯ ಈಗ ಸ್ವಲ್ಪ ನಿರಾಳಾಯಿತು. ಹಾಂ, ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೂ ಅವಳಿಗೂ 5 ವರ್ಷ ಡಿಫ್ರೆನ್ಸ್ ಇದೆಯಾ? ಎಕ್ಸಾಕ್ಟ್ಲಿ 5 ವರ್ಷ ಡಿಫ್ರೆನ್ಸ್ ಇದೆ ಮಾಮ್. ಹೌದೇನೋ ಪುಟಾಣಿ? 5 ವರ್ಷ ಡಿಫ್ರೆನ್ಸ್ ಇದೆ ತಾನೆ? ಹಾಗಿದ್ಮೇಲೆ ಹೆಚ್ಚು ಕಡಿಮೆ ನಮಗೆ ಒಪ್ಪಿಗೆ ಆಗೋ ಹಾಗೆ ಕಾಡ್ತಾಳೆ. ಇದೆಲ್ಲ ಮೊದಲೇ ಹೇಳೋದಲ್ವಾ? ನಾ ಇಷ್ಟೆಲ್ಲ ಗಲಾಟೆನ ಮಾಡ್ಕೋತಾ ಇರಲಿಲ್ಲ. ನೀನು ಇದನ್ನೆಲ್ಲ ಮೊದಲೇ ಕೇಳೋದಲ್ವಾ? ನಾನು ಇಷ್ಟೆಲ್ಲ ಪದ್ಧತಿ ಪಡ್ತಾನೆ ಇರಲಿಲ್ಲ. ಹೋಗ್ಲಿ ಬಿಡು. ಆ ಹುಡುಗಿಗೆ ಇಷ್ಟೆಲ್ಲ ಕ್ವಾಲಿಟಿ ಇದೆ ಅಂತಂದಮೇಲೆ ನಂದೇನೂ ಅಭ್ಯಂತರ ಇಲ್ಲ. ನೀನು ಅವಳನ್ನ ಮದುವೆ ಮಾಡ್ಕೊಳಕ್ಕೆ ನಾನಂತೂ ಒಪ್ಕೋತೀನಿ. ಬಟ್ ಅವರೇ ಒಪ್ಕೋತಾನೆ ಇಲ್ವಲ್ಲ ಮಾಮ್? ಒಂದ್ಸತಿ ಅವಳನ್ನ ಮನೆಗೆ ಬರಕ್ಕೆ ಹೇಳು, ನಾನು ಅವಳಿಗೆ ಹೇಳ್ತೀನಿ ಇಂಥ ಅಪರಂಜಿ ನಿಂಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ. ಬಾಯಿ ಮುಚ್ಕೊಂಡು ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಬಿಡು ಅಂತ ಹೇಳ್ತೀನಿ. ಪ್ರಾಮಿಸ್? ಪ್ರಾಮಿಸ್ ಪುಟಾಣಿ. ಏನೇ ಆಗಲಿ ಎಲ್ಲದಕ್ಕಿಂತ ನಿನ್ನ ಸಂತೋಷ ತಾನೇ ಮುಖ್ಯ. ಅದರಲ್ಲೂ ಹೆಚ್ಚು ಕಡಿಮೆ ನಾನು ಎಲ್ಲ ಕಂಡೀಷನ್ಸ್ಗೂ ಅವಳು ಒಪ್ಪಿಗೆ ಆಗ್ತಿದ್ದಾಳೆ ಅಂತಂದಮೇಲೆ ನಾನು ಯಾಕೆ ಅಡ್ಡಿ ಮಾಡಲಿ? ಥ್ಯಾಂಕ್ ಯು ಸೋ ಮಚ್ ಮಾಮ್. ಲವ್ ಯು. ಐ ಲವ್ ಯು ಟು ಪುಟಾಣಿ. ಸರಿ, ಯಾವಾಗ ಕರ್ಕೊಂಬರ್ತೀಯ ಅವಳ ಮನೆಗೆ? ಒಂಚೂರು ಟೈಮ್ ಕೊಡು ಮಾಮ್. ನಾನೇ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ನೀನು ಮುಂದೆ ನಿಲ್ಲಿಸ್ತೀನಿ. ಎಂಥ ಸೊಸೆ ಕರ್ಕೊಂಬಂದಿದ್ಯಾ ಅಂತ ನೀನೇ ಆಶ್ಚರ್ಯ ಪಟ್ಬಿಡ್ತೀಯ. ಹೌದೇನ ಪುಟ್ಟ? ಮನಸ್ಸು ಮರಳಿನ ಕಡಲು ಬೆಂದಿದೆ ಎದೆಯೊಡಲು, ನಿಜವೆಂದ ಪ್ರೀತಿ ಸುಳ್ಳು, ಹೋದಾರಿ ನೋವ ಮುಳ್ಳು, ನಂಬಿಕೆ ಸೋತಿದೆ. ಬರೆನು ನಾನು ಎಂದು ನಿನ್ನ ಕಥೆಯಲಿ, ನಿನ್ನ ಜೊತೆಯಲಿ. ಶಾಲಿನಿ, ಯಾಕಮ್ಮ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಮಾಡಿರೋ ಪಾಪ ಇಲ್ಲಾದ್ರೂ ಒಂಚೂರು ಕಡಿಮೆ ಆಗುತ್ತೆ ಅಂತ ಕೂತಿದ್ದೀನಿ. ನೀನು ಪಾಪ ಮಾಡಿಲ್ಲ ಕಣೆ, ಯಾರ್ದೋ ಮಾತಿಗೆ ಮರಳಾಗಿದೆಯಾ ಅಷ್ಟೇ. ನಿನ್ನ ನಂಬಿಕೆಗೆ ಪ್ರೀತಿಗೆ ಮೋಸ ಮಾಡಿದ್ದಾರೆ, ಅದರಿಂದ ಹೊರಗಡೆ ಬಾ. ಅನ್ಕೊಂತಿದ್ದೀನಮ್ಮ, ಆಚೆನೂ ಬಂದಿದ್ದೆ. ಆದರೆ ಆ ಹುಡುಗನ ವಿಷಯ ಬಂದಾಗಿಂದ ನನ್ನ ಮನ್ಸು ಕೆಟ್ಟು ಹಾಳಾಗೋಗ್ಬಿಟ್ಟಿದೆ. ನನ್ನಂಥ ಕೆಟ್ಟ ಹೆಂಗಸನ್ನ ಅವನು ಹೆಂಗಮ್ಮ ಇಷ್ಟಪಡ್ತಾನೆ? ತಪ್ಪಲ್ವಾ? ಅದು ತಪ್ಪು ಹೇಗಾಗುತ್ತೆ? ಆ ಹುಡುಗ ನಿನ್ ಮೇಲೆ ತನ್ನ ಪ್ರಾಣನೇ ವಿಷಯ ಬಂದಾಗಿಂದ ನನ್ನ ಮನ್ಸು ಕೆಟ್ಟು ಹಾಳಾಗೋಗ್ಬಿಟ್ಟಿದೆ. ನನ್ನಂಥ ಕೆಟ್ಟ ಹೆಂಗಸನ್ನ ಅವನು ಹೆಂಗಮ್ಮ ಇಷ್ಟಪಡ್ತಾನೆ? ತಪ್ಪಲ್ವಾ? ಅದು ತಪ್ಪು ಹೇಗಾಗುತ್ತೆ? ಆ ಹುಡುಗ ನಿನ್ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ದಾನೆ ಕಣೆ. ಅವನ್ ಸುದ್ದಿ ತೆಗಿಬೇಡಮ್ಮ ನೀನು. ಪಾಪದ ಹುಡುಗ ಅದು. ಅವನ್ ತಕ್ಕಾಗ ಹುಡುಗಿನ ಮದುವೆ ಮಾಡ್ಕೊಂಡು ಎಲ್ಲಾದ್ರೂ ಸುಖವಾಗಿರ್ಲಿ. ನನ್ನ ಕರ್ಮನ ಅವನ ತಲೆ ಮೇಲೆ ಹಾಕೋಕ್ಕೆ ನನ್ಗಿಷ್ಟ ಇಲ್ಲ. ಹಂಗಲ್ಲ ಶಾಲಿನಿ,
ಅವನೇ ನಿನ್ನ ಹಳೆ ಕತೆನ ಬೇಡ ಅಂತ ಹೇಳ್ನಲ್ಲಮ್ಮ. ಅವನು ಯಾವತ್ತಿದ್ರೂ ಮಲ್ಗೆ ಹೂವಿನ ಪಲ್ಲಕ್ಕಿ ಮೇಲೆ ಉತ್ಸವ ಹೋಗೋನು. ಆದರೆ ನಾನು ತಾವರೆ ಹೂವಿನ ಥರ ಕೆಸ್ರಲ್ಲಿ ಹೂತೋಗ್ಬಿಟ್ಟಿದ್ದೀನಿ. ಅವನಿಗೂ ನನಗೂ ಯಾವತ್ತೂ ಹೊಂದಾಣಿಕೆನೇ ಇಲ್ಲ. ಪಾರ್ವತಕ್ಕ ಆರಾಮಾಗಿದ್ದೀಯಾ? ಏನರಾಮೋ ಏನಮ್ಮ, ಹಿಂಗಿದ್ದೀವಿ. ನೀನು? ಏನಂತ ಹೇಳಲಿ ಪಾರ್ವತಕ್ಕ, ನನ್ನ ಮಗಳಿಗೆ ಅನ್ಯಾಯ ಮಾಡಿಬಿಟ್ಟ ಆ ದೇವರು. ಮದುವೆ ಆಗಿ 4 ವರ್ಷ ಆದಮೇಲೆ 3 ತಿಂಗಳು ಬಸ್ರಿ ಆಗಿದ್ಲು. ಹೆಂಗೋ ದೇವ್ರು ಕಣ್ಬಿಟ್ಟ ಅಂದ್ಕೊಳ್ತಿದ್ವಿ. ಮೊನ್ನೆ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಅಂದ್ಲು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಹೊತ್ತಿಗೆ ಗರ್ಭನೇ ಇಳಿದೋಯ್ತು. ಹೊಟ್ಟೆಲಿರೋ ಮಗು ಹುಟ್ಟೋಕ್ಕಿಂತ ಮುಂಚೆ ತೀರ್ಕೊಂಡ್ರೆ ನನ್ನ ಮಗಳಿಗೆ ಹೆಂಗಾಗಿರ್ಬೇಡ. ಮಗು ಹೋಯ್ತಲ್ಲ ಅಂತ ಅವಳ ಗಂಡ ಚಿಕ್ಕ ಮಗುಗಿಂತ ಕಡಿಯಾಗಿ ಅಳ್ತಾ ಇದ್ದಾನೆ. ಅವನ್ನ ನೋಡಿದ್ರೆ ಕರಳು ಕಿವುಚ್ದಂಗಾಗುತ್ತೆ. ಹೊಟ್ಟೆಲಿರೋ ಮಗು ಹುಟ್ಟೋಕ್ಕಿಂತ ಮುಂಚೆ ತೀರ್ಕೊಂಡ್ರೆ ನನ್ನ ಮಗಳಿಗೆ ಹೆಂಗಾಗಿರ್ಬೇಡ. ಪಾವನಿ, ಐ ಡಿಡ್ ಇಟ್. ಇದನ್ನ ನೋಡು. ಅರೆ ಓಪನ್ ಮಾಡಿ ನೋಡು. ಏನಿದು? ಇದನ್ನ ತೆಗೆದು ನೋಡೋ ಅಷ್ಟು ಕ್ಯೂರಿಯಾಸಿಟಿ ಇಲ್ವಾ ನಿಂಗೆ? ಸರಿ, ನಾನೇ ಹೇಳ್ತೀನಿ ಬಿಡು. ಇದು PM ಆಫೀಸಿಂದ ಬಂದಿರೋ ಅಫಿಷಿಯಲ್ ಲೆಟರ್, ಪ್ರೈಮ್ ಮಿನಿಸ್ಟರ್ ಆಫೀಸ್. ವಿಷಯ ಏನ್ ಗೊತ್ತಾ? ನಿನಗೆ ಹೆಂಗ್ ಗೊತ್ತಿರತ್ತೆ? ಅವರು ಒಳ್ಳೊಳ್ಳೆ IAS ಆಫೀಸರ್ದು ಶಾರ್ಟ್ ಲಿಸ್ಟ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಅದ್ರಲ್ಲಿ ನನ್ನ ಹೆಸರು ಇದೆ. ಅದೇ ಈ ಲೆಟರ್. ಪಾವನಿ, ಪೆದ್ದಿ ಖುಷಿ ಆಗ್ತಿಲ್ವಾ ನಿಂಗೆ? ಆಶ್ಚರ್ಯ ಆಗ್ತಿಲ್ವಾ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಪೆದ್ದಿ ಕಣೆ ನೀನು, ಮಂಗ್ ಸಾಂಬ್ರಾಣಿ. ಸರಿ, ನಾನೇ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ಪ್ರಧಾನಮಂತ್ರಿ ಅವರ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಪವರ್ಫುಲ್ ಅಂಡ್ ಪ್ರಾಂಪ್ಟ್ ಆಫೀಸರ್ಸ್ ಬೇಕಲ್ವಾ? ಅದಕ್ಕೆ ಇಡೀ ದೇಶದಲ್ಲಿ ನಿಷ್ಠಾವಂತರಾಗಿರೋ ನಾನ್ ಕರಪ್ಟೆಡ್ ಅಂಡ್ ಕ್ಲೀನ್ ಹ್ಯಾಂಡೆಡ್ ಆಫೀಸರ್ಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ಅಮಾಂಗ್ ದಿ ಬೆಸ್ಟ್ 12 ಹೆಸರುಗಳಲ್ಲಿ ನಂದು ಇದೆ. ಅರ್ಥ ಆಯ್ತಾ? ಅಂದಮೇಲೆ ನಾನು ಪ್ರಾಮಾಣಿಕ, ನಾನ್ ಕರಪ್ಟೆಡ್ ಅಂತ ಪ್ರಧಾನಮಂತ್ರಿಗಳೇ ಒಪ್ಕೊಂಡಾಗಾಯ್ತಲ್ಲ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಪವನಿ? ಇನ್ನು 4 ದಿವಸ ನಾನು ಡೆಲ್ಲಿಗೆ ಹೋಗ್ಬೇಕಾಗ್ಬೋದು. ಮಿನಿಮಮ್ 2 ವರ್ಷ. ಇನ್ಮೇಲೆ ನನ್ನ ಕೆಲಸ, ನನ್ನ ವಾಸ ಎಲ್ಲ ಪ್ರಧಾನಮಂತ್ರಿಗಳ ಜೊತೆನೆ. ಓ ಮೈ ಗಾಡ್, ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಪವನಿ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಒಂಚೂರಾರು ರಿಯಾಕ್ಟ್ ಮಾಡ್ಬೇಕು ತಾನೆ? ಏನಾದರೂ ಮಾತಾಡೋ. ನಾನು ಕನ್ಸೀವ್ ಆಗಿದ್ದೀನಿ.